ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಬಿಕಾ ಹರೀಶ್ ಕಿಚನ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನಗಳಾದಮೇಲೆ ವ್ಲಾಗ್ ಮಾಡ್ತಾ ಇರೋದು. ಒಂದು ಸ್ವಲ್ಪ ಬ್ಯುಸಿ ಇದ್ದೆ, ಹಂಗಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲದೆ ಕಾರಣ ನಾವು ಮದ್ದೂರಿಗೆ ಹೋಗಿದ್ವಿ. ಅಲ್ಲಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಹಂಗೆ ಬರ್ತಾ ದಾರಿಯಲ್ಲಿ ಏಡಿಕೆ ಸಿಗುತ್ತೆ ಅಂತ ನಮ್ಮ ಚಿಕ್ಕಪ್ಪ ಹೇಳಿದ್ರು. ಹಾಗೆ ಹಿಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಅದಕ್ಕೆ ನೋಡ್ತಾ ಇದ್ದೀವಿ ಎಲ್ಲೆಲ್ಲಿ ಏಡಿಕೆ ಸಿಗುತ್ತೆ ಅಂತ. ನೋಡಿ, ಏಡಿಕಾಯಿ ಹಿಡಿತಾ ಇದ್ದಾರೆ ನೋಡಿ. ತುಂಬ ಏಡಿಕಾಯಿ ಎಷ್ಟು ಸಿಕ್ತಂತ ನೀವೇ ನೋಡ್ಕೊ ಬನ್ನಿ ಫ್ರೆಂಡ್ಸ್. ತೋರ್ಸೋಣ. ಹೇಗೆ ಕಚ್ಚಲ್ವಾ? ಇಲ್ಲ 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 ನೋಡಿ ಫ್ರೆಂಡ್ಸ್, ಎಷ್ಟು ಏಡಿಕಾಯಿ ಸಿಕ್ಕಿದೆ. ತುಂಬ ಬಕೆಟ್ ತುಂಬ ಹೋಗಿದೆ. ಅಷ್ಟು ಏಡಿಕಾಯಿ ಹಿಡ್ಕೊಂಡು ಏಡಿಕಾಯಿ ಸಿಕ್ತಿಲ್ಲ, ಇವಳು ಬಿಡ್ತಾ ಇಲ್ಲ. ತುಂಬ ಹುಡುಕಿದ್ರು ಪಾಪ ಏಡಿಕಾಯಿಗಂತೂ, ಆದರೆ ಸಿಗಲೇ ಇಲ್ಲ ಏಡಿಕಾಯಿ. ಅಷ್ಟೇ ಒಂದು 5 ಅಷ್ಟು ಸಿಕ್ಕಿದ್ದು. ಬರಬೇಕಾದ್ರೆ ನಮಗೆ ನೋಡಿ ಮಶ್ರೂಮ್ ಸಿಕ್ತು, ಅಂದರೆ ಅಣಬೆ. ಒಂದು ಅಣಬೆ ಕೊಳ್ತೋಗಿತ್ತು, ಒಂದು 3 ಅಣಬೆ ಕೊಳ್ತೋಗಿತ್ತು, ಮತ್ತು ಒಂದು ಫ್ರೆಶ್ ಅಣಬೆ ಸಿಕ್ತು. ಇದು ಒಂದು ಸ್ವಲ್ಪ ಎಲ್ಲ ಕೆಟ್ಟೋಗಿತ್ತು, ಅದು ಮೇಲೆಲ್ಲ ಚೆನ್ನಾಗಿರಲಿಲ್ಲ, ಅದು ಬಿಸಾಕಿದ್ವಿ. ಒಂದೇ ಒಂದು ಅಣಬೆ ಮಾತ್ರ. ನೋಡಿ ಎಷ್ಟು ಚೆನ್ನಾಗಿದೆ ಈ ಅಣಬೆ. ಮಶ್ರೂಮ್, ನಾಟಿ ಮಶ್ರೂಮ್ ನೋಡಿ ಎಲ್ಲೆಲ್ಲಿದ್ದಾರೆ. ಎಲ್ಲ ಏಡಿಕಾಯಿ ಹಿಡಿತಾ ಇದ್ದಾರೆ, ಆದರೆ ಒಂದು ಏಡಿಕಾಯಿನೂ ಸಿಗ್ತಾನೇ ಇಲ್ಲ. ತುಂಬ ನೀರಿದೆ, ಹಂಗಾಗಿ ಏಡಿಕಾಯಿ ಸಿಗ್ತಿಲ್ಲ. ಅದಕ್ಕೆ ಒಂದೇ ಒಂದು ಅಣಬೆ ಸಿಕ್ಕಿದೆ. ಎಷ್ಟು ಫ್ರೆಶ್ ಆಗಿದೆ ನೋಡಿ. ಅಲ್ಲಿ ಹಾಂ, ಕಚ್ಚಿಬಿಡುತ್ತೇನೋ ಇದು. ಅಲ್ಲ ಹಾಂ, ಏನು ನೋಡಿ ಫ್ರೆಂಡ್ಸ್, ಮದ್ದೂರಲ್ಲಿ ಬಂದು ಯಾರೋ ತೋಟಕ್ಕೆ ಬಂದು ನಾವು ಕಳ್ತನ ಮಾಡ್ಕೊಂಡು ಗಣಕ ಸೊಪ್ಪು ಕೇಳ್ತಾ ಇದ್ದೀವಿ. ನೋಡಿ ಎಷ್ಟು ಸಿಕ್ಕಿದೆ ಗಣಕ ಸೊಪ್ಪು. ಮುಂದೆ ಯಾರೋ ಬರ್ತಾವ್ರೆ, ಹಿಡಿತಾರೆ, ಕಟ್ಟಾಕ್ತಾರೋ, ಹೊಡಿತಾರೋ, ಬೈತಾರೋ ಗೊತ್ತಿಲ್ಲ. ನೋಡೋಣ ಮುಂದಿನ ವಿಡಿಯೋದಲ್ಲಿ.